ಒಂದು ವೇಳೆ ನಿಮ್ಮ ತಂಡದ ಸದಸ್ಯರು ಎಲ್ಲರೂ ಕೂಡ ಬರ್ತಿಲ್ಲ ಅಂತ ಹೇಳಿದ್ರೆ ಬಹುಶಃ ಅಟ್ಲೀಸ್ಟ್ ಆ ಬ್ಯಾಟ್ಸ್ ನೇಮ್ ಅನ್ನು ಅಲ್ಲಿಂದ ಹೇಳುವಂತ ಪ್ರಯತ್ನವನ್ನು ಆದ್ರೂ ನೀವು ಮಾಡಬೇಕು. ಇನ್ನು ಅದು ಕೂಡ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಇಷ್ಟದ ಹೆಸರನ್ನ ನಾವಿಡ್ತೇವೆ. ಅದಾದ್ಮೇಲೆ ನನ್ನ ಹೆಸರು ಬೇರೆ ಇತ್ತು, ನೀವು ಬೇರೆ ಏನೋ ಮಾಡಿದೀರಾ ಈ ತರ ಹೇಳಂಗಿಲ್ಲ, ಇದು ನೆನಪಿಡ್ಲಿ. ಪಂದ್ಯಾರಂಭವನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ ಅಲ್ಲಿ ಜಯಂತ ಮೊದಲ ಎಸೆತ ಇವಾಗ ಡೀಪ್ ಪಾಯಿಂಟ್ ಭಾಗದಲ್ಲಿ ಬೌಂಡ್ರಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ರಾಜು ಮತ್ತು ಲೆಫ್ಟಿ ಆಟಗಾರ ನಿರಂಜನ್, ಆರಂಭಿಕ ಆಟಗಾರರಾಗಿ ಬಾಬು ಇಲ್ಲವನ್ ಪರವಾಗಿ. ಮೊದಲ ಚೆಂಡಿಗೆ ಬೌಂಡ್ರಿ ಅವಕಾಶ ಮಾಡಿಕೊಡ್ತಾರೆ ಜಯಂತ. ಇವಾಗ ಮತ್ತೆ ಎರಡನೇ ಬಾರಿ ಬಹಳ ಸುತ್ತಮುತ್ತಾಗಿರ್ತಕ್ಕಂಥ ಎಸೆತ, ತನ್ಮೂಲಕ ಇವಾಗ ನಿರಂಜನ್ ವಿಕೆಟ್ ಪತನ. ಬಾಬು ಇಲ್ಲವನ್ ಕ್ರಿಕೆಟರ್ಸ್ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ನಿರಂಜನ್ ರೂಪದಲ್ಲಿ. ಆ ನಿಟ್ಟಿನಲ್ಲಿ 4-1. ಈ ಓವರ್ನ ಮೊದಲ ಚೆಂಡಿನಲ್ಲಿ ಬೌಂಡ್ರಿ ಅವಕಾಶವನ್ನು ಮಾಡಿಕೊಟ್ಟರು ಕೂಡ ಬಳಿಕ ನಿರಂಜನ್ ವಿಕೆಟ್ಸ್ ಅನ್ನು ಕೂಡ ನೆಲಕ್ಕುರುಳಿಸಿದಂತ ಜಯಂತ್. ನಡುವೆ ಮತ್ತೆ ಇನ್ಸೈಡ್ ಎಡ್ಜ್ ಆಗ್ತಾ ಇದೆ, ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಈ ಬಾರಿ ಡಾಟ್ ಬಾಲ್ ಸೇರ್ಪಡೆಯೂ ಕೂಡ 2 ಎಸೆತ ಮಾತ್ರ ಮೊದಲ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಇಲ್ಲಿ ಮತ್ತೆ ಜಯಂತ್ ಟು ನಸ್ರು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಸ್ವೀಪ್ ಮಾಡುವಂತಹ ಪ್ರಯತ್ನ, ಸುರಕ್ಷಿತ ಗ್ಯಾಪ್ ಶಾಟ್, ಬಾರಿ ಡೀಪ್ ಬ್ಯಾಕ್ವರ್ಡ್ ಶಾಟ್ ಲಕ್ಷಿ ಮಾರಕ್ಕೆಲ್ಲ ಕಂಡುಕೊಳ್ತಾ ಇದೆ. ಬೌಂಡ್ರಿ, ನಸ್ರು ಮೊದಲ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ನ ಕೊನೆಯ ಒಂದು ಎಸೆತ ಇವಾಗ ಜಯಂತ್ ಎಸೆಯಬೇಕಾಗಿದೆ. ಲೆಫ್ಟಿ ನಿರಂಜನ್ ವಿಕೆಟ್ಸ್ ಅನ್ನು ಕಳ್ಕೊಂಡಂತ ಬಾಬು ಇಲೆವೆನ್ ತಂಡ. ಇಲ್ಲಿ ನಸ್ರು ಮತ್ತು ರಾಜು ಅಂಕಣ ಭಾಗದಲ್ಲಿ ದಾಂಡಿಗುತ್ತವನ್ನು ಮಾಡ್ತಾ ಇದ್ದಾರೆ. ತಟ್ಟೆಮುಟ್ಟಿ ಆಡುವಂತಹ ಪ್ರಯತ್ನವನ್ನು ನಸ್ರು ಮಾಡಿದ್ರು ಶಾರ್ಟ್ ಕೋರ್ಸ್ ಭಾಗದಲ್ಲಿ. ತನ್ಮೂಲಕ ಇವಾಗ ಕೇವಲ 1 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮೊದಲ ಓವರ್ನ ಮುಕ್ತಾಯಕ್ಕೆ 9 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ಬಾಬು ಇಲೆವೆನ್. ಜಯಂ ವಾರಿಯರ್ಸ್ ಸೆಕೆಂಡ್ ಓವರ್ ನಲ್ಲಿ ಯಾವ ಬೌಲರ್ ಪರಿಚಯಿಸ್ತಾರೆ ನೋಡಬೇಕಾಗಿದೆ ಕೂಡ.
ಸೆಕೆಂಡ್ ಓವರ್ನಲ್ಲಿ ಜಯಂ ವಾರಿಯರ್ಸಿನ ಭದ್ರಾ ಎಸ್ಆರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಟ್ರೈಕರ್ ಭಾಗದಲ್ಲಿ ಬಾಬು ಇಲ್ಲವನ್ನ ನಸರು. ಮೊದಲ ಓವರ್ನಲ್ಲಿ 9ಕ್ಕೆ ಒಂದು ಪ್ರಮುಖ ವಿಕೆಟ್ಸ್ ಅನ್ನು ಕಳ್ಕೊಂಡಂತ ಬಾಬು ಇಲ್ಲವನ್ ತಂಡ. ಎರಡನೇ ಓವರ್ ಭದ್ರಾ ಟು ನಸರು. ಮೊದಲ ಎಸೆತ ತನ್ಮೂಲಕ ಇವಾಗ ಮಿಡ್ ಆನ್ ವಿಭಾಗದಲ್ಲಿ ನ್ಯಾಶ್ ಮಹೇಶ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಕೆಲವು ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ಆಡ್ತಾ ಇರ್ತಕ್ಕಂಥ ಬಾಬು ಇಲವಾನ್ ಕ್ರಿಕೆಟರ್ಸ್. ಸ್ಲಾಟ್ ಸ್ವಿಪ್ ಮಾಡುವಂತಹ ಪ್ರಯತ್ನವನ್ನು ನಸರು ಮಾಡಿದ್ರು. ಸುರಕ್ಷಿತ ಗ್ಯಾಪ್ ಶಾಟ್ ದಾಖಲಿಸ್ತಾ ಇದ್ದಾರೆ. ತನ್ಮೂಲಕ ಇವಾಗ ಒಂದು ಓಟದ ಸೇರ್ಪಡೆ, ಎರಡು ಓಟದ ಪ್ರಯತ್ನ ಕೂಡ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಸೆಕೆಂಡ್ ಓವರ್ ಚಾಲ್ತಿಯಲ್ಲಿ 11ಕ್ಕೆ 1. ಇದರ ನಡುವೆ ತನ್ಮೂಲಕ ಮತ್ತೆ ತೀರಾ ಪೂರ್ಣಾಂತರ ಎಸೆತ ಸ್ಲಾಟ್ ಸ್ವಿಪ್ ಮಾಡ್ತಾ ಇದ್ದಾರೆ ನಸರು. ಮತ್ತೊಂದು ಬೌಂಡ್ರಿ ಕೂಡ ಇಲ್ಲಿ ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 15ಕ್ಕೆ ತಲುಪ್ತಾ ಇದೆ. ಈ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂತಹ ಈ ಕಾರ್ಯಕ್ರಮದ ಪ್ರಮುಖ ಆಯೋಜಕರಲ್ಲಿ ಒಬ್ಬರಾಗಿರ್ತಕ್ಕಂಥವರು ಶ್ರೀಯುತ ಪವನ್ ರೆಡ್ಡಿ ಕೂಡ ಇಲ್ಲಿ ಜೆಎಂ ವಾರಿಯರ್ಸ್ ಪರವಾಗಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಪ್ರಸ್ತುತ ಪಂದ್ಯದಲ್ಲಿ ವಿಕೆಟ್ ಕೀಪರ್ ಆಗಿ ಇಲ್ಲಿ ಕಾಯಕವನ್ನು ಮಾಡ್ತಾ ಇದ್ದಾರೆ ಕೂಡ. ಈ ಭಾಗದ ಮತ್ತೊಂದು ಜನಪ್ರಿಯ ತಂಡ ಟೀಮ್ ಇಂಡಿಯಾ ತಂಡದ ನಾಯಕನಾಗಿ ಕೂಡ ಆಟವನ್ನು ಆಡುವಂಥ ಆಟಗಾರ ಪವನ್ ರೆಡ್ಡಿ ಇಲ್ಲಿ ಜೆಎಂ ವಾರಿಯರ್ಸ್ ಪರವಾಗಿ. ರಿವರ್ಸ್ ಶಾಟ್ ಮಾಡುವಂತಹ ಪ್ರಯತ್ನವನ್ನು ನಸರು ಮಾಡಿದ್ರು. ತನ್ಮೂಲಕ ಇವಾಗ ಡಾಟ್ ಬಾಲ್ ಸೇರ್ಪಡೆ. ಎರಡು ಎಸೆತ ಇನ್ನೂ ಕೂಡ ಭದ್ರಾ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಒಂದು ಹಂತದಲ್ಲಿ ಇಲ್ಲಿ ಜೆಎಂ ವಾರಿಯರ್ಸ್ ಪೇಟಿಯ ಮಂಜಾ ಮಾರ್ಕ್ ಮಹೇಶ್ ಈ ರೀತಿ ಆಟಗಾರ ಅನುಪಸ್ಥಿತಿಯಲ್ಲಿ ಪಂದ್ಯ ಮಾಡಿದ್ರೆ ಅತ್ತ ಬಾಬು ಇಲವನ್ ಕ್ರಿಕೆಟರ್ಸ್ ಸಾಗರ್ ಭಂಡಾರಿ ಮತ್ತು ರಾಕರ್ಸ್ ನವೀನ ಜೊತೆಗೆ ನವೀನ ಈ ರೀತಿಯಾಗಿ ಕೆಲವು ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ಕೂಡ ಪಂದ್ಯವನ್ನು ಆಡ್ತಾ ಇರತಕ್ಕಂಥ ತಂಡ ಬಾಬು ಇಲವನ್ ಕ್ರಿಕೆಟರ್ಸ್. ಸೆಕೆಂಡ್ ಓವರ್ನಲ್ಲಿ ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಭದ್ರಾ ಎಸೆದ ಚೆಂಡು ಮಿಡ್ ಆನ್ ಭಾಗದಲ್ಲಿ ಮಹೇಶ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ತನ್ಮೂಲಕ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕ ಇವಾಗ ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ 16 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಬಾಬು ಇಲವನ್ ಕ್ರಿಕೆಟರ್ಸ್ 1 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ ಕೂಡ. ಇನ್ನು 6 ಓವರ್ಗಳು ಮೊದಲ ಇನ್ನಿಂಗ್ಸ್ ಅಲ್ಲಿ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ಕೆಲ ಹಾಕ್ತಾರೆ ನೋಡಬೇಕಾಗಿದೆ ಕೂಡ. ತೃತೀಯ ಓವರ್ನಲ್ಲಿ ಅದ್ಯಾವ ಬಾಲನ್ನು ಮತ್ತೆ ಕಣಕ್ಕಿಳಿಸ್ತಾ ನೋಡಬೇಕಾಗಿದೆ. ಬಹುತೇಕ ಜಯಂತ ತನ್ನ ಕೋಟಾವನ್ನು ಶೀಘ್ರಗತಿಯಲ್ಲಿ ಮುಗಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಜಯಂತ್ ಎಸ್ಆರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ.
ನಮ್ಮ ಈ ಕಾರ್ಯಕ್ರಮದ ವೀಕ್ಷಣೆಗಾಗಿ ನಮ್ಮ ಗುಂಜೂರು ಪರಿಸರದ ಸಮಾಜ ಸೇವಕರು ಮತ್ತು ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥವ್ರು ನಮ್ಮ ಗುಂಜೂರಿನ ಚಿಚ್ಚಾಯಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಕೂಡ ನಾವು ಆತ್ಮೀಯ ಆದರಣೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವಾಗ ಸುಂದರತೆ ಒಂದು ಸೆತ ತಟ್ಟಿಮಟ್ಟಿ ಆಡುವಂತಹ ಪ್ರಯತ್ನವನ್ನು ಮಾಡಿದ್ರು, ಓಟವನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಆಟಗಾರರಂತ ರಾಜು ಕೇವಲ ಒಂದು ಎಸೆತವನ್ನು ಮಾತ್ರ ಎದುರಿಸಿದ್ದಾರೆ. ನಸ್ರು 12 ಎಸೆತ 12 ಓಟವನ್ನು ದಾಖಲಿಸಿದ್ದಾರೆ. ಕೂಡ ಗುಣಾಂತರವಾಗಿ ಬೀಳ್ತಾ ಇದೆ. ನಿಧಾನಗತಿ ಆಟವನ್ನು ಆಡ್ತಾ ಇರ್ತಕ್ಕಂಥ ನಸ್ರು ಒಂದು ಓಟವನ್ನು ಮತ್ತೆ ದಾಖಲಿಸಿದ್ರು. ತಂಡ ಮೊತ್ತ 17. ಇವಾಗ ರಾಜು ಸೈಕೋರಿ ಭಾಗದಲ್ಲಿ ನಡುವೆ ಕೋಟ್ ಬ್ಯಾನ್ ರಾಜು ವಿಕೆಟ್ ಪತನ. 2 ಮಂದಿ ಆರಂಭಿಕ ಆಟಗಾರ ವಿಕೆಟ್ಸ್ ಅನ್ನ ಜಯಂತನೇ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 17ಕ್ಕೆ 2ನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಇಲ್ಲಿ ಬಾಬು 11 ಕ್ರಿಕೆಟರ್ಸ್. ಈ ಹಂತದಲ್ಲಿ ಹೇಮಾದ್ರಿ ಅಂಕ ಎಂಟ್ರಿಯನ್ನು ಪಡ್ಕೊಳ್ತಾ ಇರುವಂತ ಆಟಗಾರ. ಡ್ರೈವ್ ಮಾಡುವಂಥ ಪ್ರಯತ್ನವನ್ನು ಹೇಮಾದ್ರಿ ಮಾಡ್ತಾ ಇದ್ದಾರೆ. ತನ್ಮೂಲಕ ಇವಾಗ ಅಕ್ಷಾ ಕವರ್ಸ್ ಭಾಗದಲ್ಲಿ ಒಂದು ಓಟವನ್ನು ಹೇಮಾದ್ರಿ ಪಡ್ಕೊಂಡ್ರು. ತನ್ಮೂಲಕ ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ 18 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಬಾಬು 11, 3 ಓವರ್ಗಳ ಮುಕ್ತಾಯಕ್ಕೆ 18 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಬಾಬು 11 ತಂಡ ಇನ್ನು 5 ಓವರ್ಗಳ ಆಟ ಬಾಕಿ ಉಳಿತಾ ಇದೆ. ಅದಷ್ಟು ಓಟವನ್ನು ಮತ್ತೆ ಕಲೆ ಹಾಕ್ತಾ ನೋಡಬೇಕಾಗಿದೆ. ಹೊಡಿ ಬಡಿ ಆಟಗಳಿಗೆ ಹೆಸರುವಾಸಿಯಾದಂಥ ನಸ್ರು ಇಲ್ಲಿ ನಿಧಾನವಾಗಿ ಇನ್ನಿಂಗ್ಸ್ ಎಲ್ಲ ಬಿಲ್ಡ್ ಮಾಡ್ತಾ ಇದ್ದಾರೆ. ಈವರೆಗೆ ಯಾವುದೇ ದೊಡ್ಡ ಹೊಡೆತಗಳಿಗೆ ಕೈ ಹಾಕ್ತಾ ಇಲ್ಲ. ಕೂಡ ತನ್ನ ಇನ್ನಿಂಗ್ಸ್ನಲ್ಲಿ 2 ಆಕರ್ಷಕ ಬೌಂಡ್ರಿಗಳು ಬಂದಿದ್ದರೂ ಕೂಡ ಅದನ್ನು ಸ್ವೀಪ್ ಮುಖೇನವಾಗಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಗ್ಯಾಪ್ ಶಾಟನ್ನು ದಾಖಲಿಸಿಕೊಂಡು ಬೌಂಡ್ರಿಯನ್ನು ನಸ್ರು ದಾಖಲಿಸಿದರು. ಪ್ರಸ್ತುತ ಇವಾಗ ಓವರ್ಗಳ ಸಂಖ್ಯೆ 3 ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ದಾಗ ಇನ್ನು 5 ಓವರ್ಗಳ ಬಾಕಿ ಉಳಿತದೆ. ಅಂತಿಮ ಹಂತದಲ್ಲಿ ಯಾವ ರೀತಿಯ ಒಂದು ಆಟವನ್ನು ನಸ್ರು ಆಡ್ತಾ ನೋಡಬೇಕಾಗಿದೆ. ಈ ಹಂತದಲ್ಲಿ ಮತ್ತೆ ಭದ್ರಾ ಯಾರು ಗೊತ್ತಾಯ್ತು ಮೊಬೈಲ್ ಯಾರು ಗೊತ್ತಾಯ್ತಾ? ಅಪ್ಪಿನ ಅವ್ರಲ್ಲ ಇಲ್ಲಿ ಇವ್ರ ಹೆಸರು ಅಂತೇಳಿ ಅವ್ರ ಹೆಸರೇ ಮಾಡ್ತಾರೆ. ದರ್ಶನ್ ಅದು ಅವ್ರದ್ದು. 4ನೇ ಓವರ್ ಭದ್ರಾ ಟು ಹೇಮಾದ್ರಿ. ಮೊದಲ ಎಸೆತ ಬಹಳ ಶುದ್ಧ ಸ್ವಿಚ್ ಬಾರಿ ಹೇಮಾದ್ರಿ ಮುಖೇನವಾಗಿ ತನ್ಮೂಲಕ ಬೌಂಡ್ರಿ ಸೇರ್ಪಡೆ ಕೂಡ ಈ 4 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 22ಕ್ಕೆ ತಲುಪ್ತಾ ಇದೆ. ಭದ್ರಾ ಓವರಿನ ಮೊದಲ ಎಸೆತವೇ ಹೇಮಾದ್ರಿ ಬೌಂಡ್ರಿ ಮುಖ್ಯವಾಗಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಭದ್ರಾ ಈ ಬಾರಿ ಎಸೆದಂತ ಚೆಂಡು ತನ್ಮೂಲಕ ವೈಟ್ ಬಾಲ್ ಅಂತ ಸೂಚನೆ ಬರ್ತಾ ಇದೆ. ಮತ್ತೆ ಕ್ಷ ಒಂದು ಓಟದ ಸೇರ್ಪಡೆ. ತಂಡ ಮೊತ್ತ 23. ರನ್ ರೇಟ್ ಲೆಕ್ಕಾಚಾರದೊಂದಿಗೆ ಗೆಲುವನ್ನು ಕಂಡುಕೊಳ್ಬೇಕಾಗಿರ್ತಕ್ಕಂಥ ಜಯಂ ವಾರಿಯರ್ಸ್ ತಂಡದ ಕೆಲವು ಪ್ರಮುಖ ಆಟಗಾರರ ಅನುಪಸ್ಥಿತಿಯನ್ನು ಕಂಡುಕೊಂಡು ಕೂಡ ಇವಾಗ ಮತ್ತೊರು ಅನುಭವಿ ಎಸೆತಗಾರ ಭದ್ರಾ ಯಾವುದೇ ಹಂತಲ್ಲೂ ಕೂಡ ಕಂಬ್ಯಾಕ್ ಮಾಡಬಲ್ಲ ಅಂತ ಒಂದು ಸಾಮರ್ಥ್ಯವನ್ನು ಹೊಂದಿದಂತ ಎಸೆತಗಾರ ಭದ್ರಾ ಎಸೆದ ಚೆಂಡು ಬಹಳಷ್ಟು ಸುರಕ್ಷಿತ ಗ್ಯಾಪ್ ಶಾಟ್ ಆಟವನ್ನು ಹೇಮಾದ್ರಿ ಆಡ್ತಾ ಇದ್ದಾರೆ. ತನ್ಮೂಲಕ ಇವಾಗ ಡೀಪ್ ಗಲ್ಲಿ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ ಮಾತ್ರ ಕಂಡುಕೊಳ್ತಾ ಇದೆ. ಇನ್ನು 4 ಎಸೆತ
ಮತ್ತೆ ಭದ್ರಾ ಟು ನಸ್ರು. ಸ್ಲೋವರ್ ಎಸೆತ ತನ್ಮೂಲಕ ಬ್ಯಾಕ್ ಪಿಟ್ ಮುಖ್ಯವಾಗಿ ಡೀಪ್ ಪಾಯಿಂಟ್ ಭಾಗದಲ್ಲಿ ನಸ್ರು ಮತ್ತೊಂದು ಬೌಂಡ್ರಿ. ಸ್ವಿಚ್ ಮಾಡುವಂತ ಪ್ರಯತ್ನವನ್ನು ಮಾಡಿದಂತ ನಸ್ರು ಲೆಗ್ ಬೈ ಒಂದೋಟದ ಸೇರ್ಪಡೆ ಮಾತ್ರ ಕಂಡುಕೊಳ್ತಾ ಇದೆ ಇಲ್ಲಿ ಬ್ಯಾಟ್ ಮುಖ್ಯವಾಗಿ. ತಂಡದ ಒಟ್ಟು ಮತ್ತೆ ಇವಾಗ 29, ಇನ್ನು 2 ಎಸೆತ ಬಾಕಿ ಉಳಿತಾ ಇದೆ. ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ಎಸೆತ, ಗುಡ್ ಲ್ಯಾಂಡ್ ಡೆಲಿವರಿ, ಸುಂದರ ಎಸೆತವನ್ನು ಇವಾಗ ಭದ್ರಾ ದಾಖಲಿಸಿದ್ರು. ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 29 ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. 4ನೇ ಓವರ್ ಚಾಲ್ತಿಯಲ್ಲಿದೆ. 2 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ ಬಾಬು 11 ಕ್ರಿಕೆಟರ್ಸ್. ಅಂತಿಮ ಎಸೆತದಲ್ಲೂ ಕೂಡ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮಾತ್ರ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 4 ಓವರ್ಗಳ ಮುಕ್ತಾಯಕ್ಕೆ 29 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಬಾಬು 11 ತಂಡ 2 ವಿಕೆಟ್ಸ್ ಅನ್ನು ಕೂಡ ಕಳ್ಕೊಂಡಿದ್ದಾರೆ. ಅಂತಲ್ಲಿ ವೀಕ್ಷಕರ ಬದಲಾವಣೆ ಮತ್ತೆ ಅಬ್ಬಾಸ್ ಬಬ್ಲು ನಮ್ಮನ್ನು ಕೂಡಿಕೊಳ್ತಾ ಇದ್ದಾರೆ ವೀಕ್ಷಕರಿಗಾಗಿ. ಧನ್ಯವಾದಗಳು ಅಫ್ಸಲ್ ಕೊಪ್ಪರ್ ಅವರೇ. 4 ಓವರ್ಗಳ ಮುಕ್ತಾಯಕ್ಕೆ 29 ಬಾಬು 11. ಅಂತಿಮ 24 ಎಸೆತಗಳು ಮೊದಲ ಇನ್ನಿಂಗ್ಸ್ನಲ್ಲಿ ಬಾಕಿ ಉಳಿತಾ ಇದೆ. ನಸ್ರು ಮತ್ತು ಹೇಮಾದ್ರಿ ಸದ್ಯ ಪಂದ್ಯವನ್ನು ಆಡ್ತಾ ಇದ್ದಾರೆ. ಎಸ್ಗಾರ್ಕೆ ಭಾಗದಲ್ಲಿ ಮುನೇಂದ್ರ ಎಸೆದಿರ್ತಕ್ಕಂಥ ಮೊದಲ ಚೆಂಡು ಲಾಂಗ್ ಆಫ್ ನಡುವಳದಲ್ಲಿ ಓಟವನ್ನು ಪಡಿತಾ ಇಲ್ಲ ಸದ್ಯ. ಪ್ರತಿಯೊಂದು ಚೆಂಡು ಕೂಡ ನಸ್ರೂರವರೇ ಆಡುವಂತ ಇರಾದೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್ಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೋತಾ ಇದೆ. ಸದ್ಯ ಇನ್ನೂ ಕೂಡ ಈ ಓವರ್ ಬಳಿಕ 3 ಓವರ್ಗಳು ಬಾಕಿ ಇದೆ. ಒಂದು ಲೆಕ್ಕಾಚಾರವನ್ನು ಹಾಕಿಕೊಂಡು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ನಸ್ರು ಇವಾಗ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ.
ನಸ್ರು ಬ್ಯಾಕ್ ಟು ಪೆವಿಲಿಯನ್ 29ಕ್ಕೆ 3 ಬಾಬು 11. ಹೊಸ ಆಟಗಾರರಾಗಿ ಅಶೋಕ್, ಈ ಭಾಗದ ಮತ್ತೋರ್ವ ಅತ್ಯುತ್ತಮ ಆಟಗಾರ. ಸಿಕ್ಸರ್ ಬೌಂಡರೀಸ್ಗಳನ್ನ ಕ್ಷಣ ಮಾತ್ರದಲ್ಲಿ ದಾಖಲಿಸಬಲ್ಲಂತ ಅಶೋಕ. ವರ್ತೂರ್ ಅಶೋಕ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಇವತ್ತಿನ ದಿನ ಕ್ಯಾಪ್ಟನ್ಸಿ ಕೂಡ ಅಶೋಕ್ ರವರೇ ಮಾಡ್ತಾ ಇದ್ದಾರೆ. ಅವರ ಹೆಗಲ ಮೇಲೆ ತುಂಬಾ ಜವಾಬ್ದಾರಿ ಇದೆ. ಮುನೇಂದ್ರ ಮತ್ತೆ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. 4 ಚೆಂಡುಗಳು ಡಾಟ್ ಬಾಲ್ ಆಗಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 2 ಸೆತ ಈ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಐದನೇ ಚೆಂಡು ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ನಾಶಕ ವಿಭಾಗದಲ್ಲಿ ಹೇಮಾದ್ರಿ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನೊಂದೇ ಸೆತ ಡಾಟ್ ಬಾಲ್ ಆಗಿ ದಾಖಲಿಸಿದರೆ ಖಂಡಿತವಾಗ್ಲೂ ಮೇಡ್ ಇನ್ ಪ್ಲೇಸ್ ವಿಕೆಟ್ ಪಡ್ಕೊಳ್ಳುವಂತ ಅವಕಾಶಗಳಿದೆ. 5ನೇ ಓವರ್ ಚಾಲ್ತಿ ಅಂತಿಮ ಎಸೆತ ಬಾಕಿ ಉಳ್ಕೊಳ್ತಾ ಇದೆ. ಈ ನಡುವೆ ಮೇಡ್ ಇನ್ ಪ್ಲಸ್ ವಿಕೆಟ್ ಫ್ರಮ್ ಮುನೇಂದ್ರ. ಓವರ್ ಮುಕ್ತಾಯ 5 ಓವರ್ಗಳ ಮುಕ್ತಾಯಕ್ಕೆ 29ಕ್ಕೆ 3. 29 ಲಾಸ್ ಆಫ್ 3 ವಿಕೆಟ್ಸ್ ಆಫ್ಟರ್ 5 overs. ಎಸ್ಗಾರ್ಕೆ ಭಾಗದಲ್ಲಿ ಹೊಸ ಬೌಲರ್ ಆಗಿ ಇವಾಗ 6ನೇ ಓವರ್ ಚಾಲ್ತಿಯ ಮೊದಲ ಚೆಂಡಿಗಾಗಿ ಶಂಕರ್ ಮಾಸ್ಟರ್. 5 ಓವರ್ಗಳ ಮುಕ್ತಾಯ 29ಕ್ಕೆ 3. ಕಳೆದ ಓವರ್ ಚಾಲ್ತಿಯಲ್ಲಿ ಮುನೇಂದ್ರ ಮೇಡ್ ಇನ್ ಪ್ಲಸ್ ಒಂದು ವಿಕೆಟ್ ಅನ್ನು ಕೂಡ ನಸ್ರು ರೂಪದಲ್ಲಿ ಪಡ್ಕೊಂಡಿದ್ದಾರೆ. ಬಾಲ್ ಟು ಬಾಲ್ ಓಟವನ್ನು ಕೂಡ ದಾಖಲಿಸ್ತಾ ಇಲ್ಲ ಬಾಬು 11. ಸ್ವೀಪ್ ಮಾಡುವಂತಹ ಪ್ರಯತ್ನ ಹೇಮಾದ್ರಿ ಮಾಡ್ತಾ ಇದ್ದಾರೆ. ಸದ್ಯ ಒಂದು ಪಾಯಿಂಟ್ ಭಾಗದಲ್ಲಿ ಒಂದು ಓಟವನ್ನು ಹೇಮಾದ್ರಿ ಪಡ್ಕೊಂಡ್ರು. ಲೆಗ್ ಬೈ ರೂಪದಲ್ಲಿ ಒಂಟಿ ಓಟದ ಹೆಚ್ಚುವರಿ ತಂಡದ ಮೊತ್ತ 30 ಓಟಗಳಿಗೆ ತಲುಪ್ತಾ ಇದೆ. ಬಿರುಸಿನ ಹೊಡೆತ ದಾಖಲಾತಿ ಕಾಣಬಲ್ಲಂತಹ ಪ್ರಯತ್ನದ ನಡುವೆ ಇವಾಗ ಮತ್ತೆ ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ದಾಂಡು ಚೆಂಡಿನ ಸಂಪರ್ಕ ಪಡ್ಕೊಳ್ತಾ ಇಲ್ಲ. ಕೇವಲ ಲೆಗ್ ಬೈ ರೂಪದಲ್ಲಿ 8 ಚೆಂಡುಗಳಲ್ಲಿ ಒಂದು ಓಟವನ್ನು ಮಾತ್ರ ಪಡ್ಕೊಂಡಿದ್ದಾರೆ. 7 ಡಾಟ್ ಬಾಲ್ ಒಂದು ಲೆಗ್ ಬೈಸ್ ರೂಪದ ಓಟವನ್ನು 8 ಚೆಂಡಿನಲ್ಲಿ ಪಡ್ಕೊಂಡಂತ ಬಾಬು 11. ಬಿರುಸಿನ ಹೊಡೆತ ದಾಖಲಾತಿ ಕಾಣಬರಂತ ಪ್ರಯತ್ನ ನಡುವೆ ಮತ್ತೊಂದು ವಿಕೆಟ್ ಸಾಘಾತವನ್ನು ಕಾಣ್ತಾ ಇದೆ. ಕ್ಲೀನ್ ಬೌಲ್ಡ್ ರೂಪದಲ್ಲಿ ಅಶೋಕ ಬ್ಯಾಕ್ ಟು ಪೆವಿಲಿಯನ್. 30ಕ್ಕೆ 4. 30 ಲಾಸ್ ಆಫ್ 4 ವಿಕೆಟ್ಸ್. ಹೊಸ ಬ್ಯಾಟರ್ ಆಗಿ ಬ್ರೈಟ್ ಶಾಟ್ಸ್ ಹಿಡಿದ ಹೇಮಂತ ಬಾಬು 11ನ ಪರವಾಗಿ. ಮತ್ತೆ ಶಂಕರ್ ಮಾಸ್ಟರ್ ಲೀವ್ ಮಾಡ್ತಾ ಇದ್ದಾರೆ. ಮೊದಲ ಚೆಂಡಿನಲ್ಲಿ ಹೇಮಂತ್ ಓಟವನ್ನು ಪಡ್ಕೊಳ್ತಾ ಇಲ್ಲ. ಇಬ್ಬರು ಬ್ರೈಟ್ ಸ್ಟಾರ್ಸ್ ಪರವಾಗಿ ಅತ್ಯುತ್ತಮ ಆಟವನ್ನು ಆಡಿರ್ತಕ್ಕಂಥ ಆಟಗಾರರು ಹೇಮಾದ್ರಿ ಮತ್ತು ಹೇಮಂತ್. ಸದ್ಯ ಇವಾಗ ಬಾಬು 11ನ ಪರವಾಗಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗಿನ 4ನೇ ದಿನದ 4ನೇ ಪಂದ್ಯ ಅಂಕಗಳ ಭಾಗದಲ್ಲಿ ಸಾಕ್ತಾ ಇದೆ. 4th ಡೇ ಮ್ಯಾಚ್ ನಂಬರ್ 4.
ಅರೌಂಡ್ ದ ವಿಕೆಟ್ ಅಲ್ಲಿ ಎಸ್ಯಬಲ್ ಅಂತ ಚೆಂಡು ಈ ನಡುವೆ ಹೇಮಂತ ದಾಡಿನ ಮುಖಾಂತರವಾಗಿ ಯಕ್ಷ ಭಾಗದಲ್ಲಿ ಬೌಂಡ್ರಿ. ಸತತ ಡಾಟ್ ಬಾಲ್ಸ್ ಗಳ ಬಳಿಕ ಇವಾಗ ಬೌಂಡ್ರಿ ದಾಖಲಾತಿಯನ್ನು ಪಡಿತಾ ಇದೆ. 6ನೇ ಓವರ್ ಚಾಲ್ತಿಯಲ್ಲಿ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. 34ಕ್ಕೆ 4 ವಿಕೆಟ್ಸ್ ಕಳ್ಕೊಂಡಿದೆ ಬಾಬು 11. ಹೇಮಾದ್ರಿಗೆ ಸದ ಚೆಂಡು ಬಹಳ ಶುದ್ಧ ರೀತಿಯಲ್ಲಿ ಹೊಡೆದ ಕವರ್ಸ್ ಮೇಲೆ ಹೊಡೆಯುವಂತ ಪ್ರಯತ್ನವನ್ನು ಮಾಡಿದ್ರು. ಮತ್ತೆ ಯಕ್ಷ ಭಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಅನ್ನ ಹೇಮಂತ ದಾಖಲಿಸ್ತಾ ಇದ್ದಾರೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 6 ಓವರ್ಗಳ ಮುಕ್ತಾಯಕ್ಕೆ 38 ಲಾಸ್ ಆಫ್ 4 ವಿಕೆಟ್ಸ್ ಆಫ್ಟರ್ 6 ಓವರ್ಸ್. ಹೋರಾಟದ ಮೊತ್ತವನ್ನು ದಾಖಲಿಸಬೇಕಾದ್ರೆ ಖಂಡಿತವಾಗ್ಲೂ ಉಳಿದಂತ 12 ಚೆಂಡುಗಳಲ್ಲಿ 25ರಿಂದ 30 ಓಟವನ್ನ ಪಡ್ಕೊಂಡ್ರೆ ಒಂದು ಹೋರಾಟ ಮೊತ್ತವಾಗುತ್ತೆ. ಸದ್ಯ 6 ಓವರ್ಗಳ ಮುಕ್ತಾಯಕ್ಕೆ 38, 36 ಚೆಂಡುಗಳಲ್ಲಿ 38 ಓಟವನ್ನು ಪಡ್ಕೊಂಡಿದ್ದಾರೆ. ಮುನೇಂದ್ರ ಪುಲ್ಲ ಎಸ್ಗಾರಿಕೆ ಭಾಗದಲ್ಲಿ 7ನೇ ಓವರ್ಗಾಗಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತನ್ಮೂಲಕ ಮತ್ತೊಂದು ಬೌಂಡ್ರಿನ ದಾಖಲಿಸಿದ್ರು. ಕಳೆದ ಓವರಿನ ಅಂತಿಮ 2 ಚೆಂಡುಗಳು ಕೂಡ ಬೌಂಡ್ರಿಯನ್ನ ಹೇಮಂತ್ ಪಡ್ಕೊಂಡಿದ್ರು. ಇವಾಗ ಹೇಮಾದ್ರಿ ಬೌಂಡ್ರಿಯನ್ನ ಪಡಿತಾ ಇದ್ದಾರೆ. 42ಕ್ಕೆ ತಲುಪ್ತಾ ಇದೆ ಬಾಬು 11 ತಂಡದ ಒಟ್ಟು ಮೊತ್ತ. ಮಿಡಲ್ ಪ್ಲೇಸ್ ವಿಕೆಟ್ ಅನ್ನು ದಾಖಲಿಸಿರ್ತಕ್ಕಂಥ ಬೌಲರ್ ಮುನೇಂದ್ರ ಪುಲ್ಲ 7ನೇ ಓವರ್ ಚಾಲ್ತಿಯ ಮೊದಲ ಚೆಂಡಿನಲ್ಲಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಲಾಂಗ್ ಆನ್ ವಿಭಾಗದಲ್ಲಿ ಓಟವನ್ನ ಪಡ್ಕೊಳ್ತಾ ಇದ್ದಾರೆ. ಲಾಂಗ್ ಆನ್ ಲಾಂಗ್ ಆಫ್ ನಡುವಣ ಒಂದು ಓಟವನ್ನ ಹೇಮಾದ್ರಿ ಪಡ್ಕೊಂಡ್ರು. ಹೇಮಂತ್ ಗೆಸತ ಚೆಂಡು ನಡುವೆ ಮತ್ತೊಂದು ಬ್ರೇಕ್ ಥ್ರೂ ಲಾಫ್ಟೆಡ್ ಶಾಟ್ ದಾಖಲಿಸುವಂತ ಪ್ರಯತ್ನ ನಡುವೆ ಇವಾಗ ಹೇಮಂತ್ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ದಾರೆ. 5ನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಬಾಬು 11. 43-5, 43 ಲಾಸ್ ಆಫ್ 5 ವಿಕೆಟ್ಸ್. ಹೊಸ ಬ್ಯಾಟರ್ ಆಕಾಶ್. ಕ್ಷಮೆ ಇರಲಿ, ಸರ್ವಣ ಹೊಸ ಆಟಗಾರ ಕಡೆಗೆ ಬರ್ತಾ ಇದ್ದಾರೆ. 43 ಲಾಸ್ ಆಫ್ 5 ವಿಕೆಟ್ಸ್. ಸರ್ವಣ ಆನ್ ಸ್ಟ್ರೈಕ್. ಸರ್ವಣಗೆ ಸದ ಚೆಂಡು. ಓಟಗಳು ಮತ್ತೆ ಬರ್ತಾ ಇಲ್ಲ. 7ನೇ ಓವರ್ ಚಾಲ್ತಿಯ ಮುಕ್ತಾಯಕ್ಕಾಗಿ ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಮತ್ತೆ ಡಾಟ್ ಬಾಲ್. ಕೊನೆಯ ಚೆಂಡು 7ನೇ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಡಿಫೆನ್ಸಿವ್ ಶಾಟ್. ಓಟಗಳು ಬರ್ತಾ ಇಲ್ಲ. ಒಂದು ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು ಕೂಡ ಬಳಿಕ ಸಿಂಗಲ್ ವಿಕೆಟ್. ಹ್ಯಾಟ್ರಿಕ್ ಆಫ್ ಡಾಟ್ ಬಾಲ್ಸ್. 7 ಓವರ್ಗಳ ಮುಕ್ತಾಯ. 7 ಓವರ್ಗಳ ಮುಕ್ತಾಯಕ್ಕೆ 43
43, ಲಾಸ್ ಆಫ್ 5 ವಿಕೆಟ್ಸ್. ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಕೊನೆಯ 6 ಚೆಂಡುಗಳು ಬಾಕಿ ಉಳಿತಾ ಇದೆ. ಎಸ್ಗಾರಿಕೆ ಭಾಗದಲ್ಲಿ ಇವಾಗ ನ್ಯಾಶ್ ಮಹೇಶ. ನಿಧಾನಗತಿಯಾಗಿ ಓಟವನ್ನು ಕಸಿತಾ ಇರ್ತಕ್ಕಂಥ ಬಾಬು 11 ತಮ್ಮ ಲೀಗಿನ ಅಂತಿಮ ಪಂದ್ಯವನ್ನು ಆಡ್ತಾ ಇದೆ. ಮೊದಲ ಒಂದು ಕೆಲವು ಪಂದ್ಯಗಳಲ್ಲಿ ಟೇಬಲ್ ಟಾಪರ್ಸ್ ಆಗಿ ರಾರಾಜಿಸಿದ್ದ ಬಾಬು 11 ತಂಡ ಇವಾಗ ಬಾಟಮ್ ಆಫ್ ದ ಟೇಬಲ್ ಅಲ್ಲಿ ಸಿಲುಕಿಕೊಳ್ತಾ ಇದೆ. ಅಂತಿಮ ಚಾಲ್ತಿಯ ಮೊದಲ ಚೆಂಡಿನಲ್ಲಿ ಹೇಮಾದ್ರಿ ಬೌಂಡ್ರಿಯನ್ನು ಪಡಿತಾ ಇದ್ದಾರೆ. 47ಕ್ಕೆ 5. ಕೊನೆಯ 5 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಅರ್ಧ ಶತಕದ ಹೊಸಲಿರ್ತಕ್ಕಂಥ ಬಾಬು 11 ಕಟ್ ಶಾಟ್ ದಾಖಲಾತಿ ಕಾಣಬಲ್ಲಂತಹ ಪ್ರಯತ್ನ. ಕವರ್ ಪಾಯಿಂಟ್ ಭಾಗದಲ್ಲಿ ಒಂದು ಓಟವನ್ನು ಹೇಮಾದ್ರಿ ಪಡಿತಾ ಇದ್ದಾರೆ. 48ಕ್ಕೆ 5. ಕೊನೆಯ 4 ಎಸೆತಗಳು ಬಾಕಿ ಉಳಿತಾ ಇದೆ. ಸರ್ವಣ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸರ್ವಣನಿಗೆ ಎಸೆದ ಚೆಂಡು ಕಟ್ ಶಾಟ್. ಸರ್ವಣ ದಾಳಿಯ ಮುಖಾಂತರವಾಗಿ ಮೊದಲ ಬೌಂಡ್ರಿ ಡೀಪ್ ಪಾಯಿಂಟ್ ಸೀಮಾರೇಖೆಯನ್ನು ಕಟ್ಕೋತಾ ಇದೆ. ಈ ಬೌಂಡ್ರಿ ಮುಖ್ಯ. ಇನ್ನ ಟೀಮ್ 50 ಕೂಡ ಕಂಪ್ಲೀಟ್ ಆಗ್ತಾ ಇದೆ. 52 ಅರ್ಧ ಶತಕದ ಪೂರೈಕೆಯನ್ನ ಬಾಬು 11 ಮಾಡ್ಕೊಳ್ತಾ ಇದೆ. 52 for 5. ಬೀಸುವಂತ ಪ್ರಯತ್ನ, ಸ್ಟ್ರೈಕ್ ಬದಲಿಸುವಂತ ಒಂದು ಪ್ರಯತ್ನಗಳು ಜರುಗ್ತಾ ಇದೆ. ಅಂಪೈರ್ ಬೈ, ಅಂಪೈರ್ ಬ್ಯಾಟ್ ಆರ್ ಬೈ? ಓಕೆ, ಬೈ ರನ್. ಓಟಗಳಿಗೆ ಇವಾಗ ಅವಕಾಶ ಮಾಡಿಕೊಡ್ತಾರೆ. ಸದ್ಯ ಅಂತಿಮ ಚೆಂಡು ಹೇಮಾದ್ರಿಯೇ ಪಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಲಾಸ್ಟ್ ಬಾಲ್ ರಿಮೈನಿಂಗ್. 53 for 5. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಯಕ್ಷಾಸುರದ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. 54ಕ್ಕೆ 5. ಸ್ವಿಚ್ ಹಿಟ್ ಮಾಡುವಂತಹ ಪ್ರಯತ್ನ. ಡಾಟ್ ಬಾಲ್ ಮುಖಾಂತರವಾಗಿ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡ್ಕೋತಾ ಇದೆ. 8 ಓವರ್ಗಳ ಮುಕ್ತಾಯಕ್ಕೆ 54ಇಂದು ಒಂದು ಪಂದ್ಯವನ್ನು ಜಯಿಸಿದ್ರೆ ಟೂರ್ನಮೆಂಟಿನ ಉಳಿವಿಗಾಗಿ ಹೋರಾಟವನ್ನು ಮಾಡಬಹುದು. ಸದ್ಯ ಒಂದು ಲೋ ಸ್ಕೋರಿಂಗ್ ಆಗಿದ್ರು ಕೂಡ ಈ ಒಂದು ಮೊತ್ತವನ್ನು ಉಳಿಸಿದ್ರೆ JM ವಾರಿಯರ್ಸ್ ಪ್ಲೇ ಆಫ್ ಪ್ರವೇಶ ಕಳ್ಕೊಳ್ತಾರೆ. ಬಾಬು 11 ಅಂತಿಮ ಲೀಗಿನ ಪಂದ್ಯವನ್ನು ಆಡ್ತಾ ಇದೆ. ಅಗ್ರಮಾನ್ಯ ಆಟಗಾರರ ಅನುಪಸ್ಥಿತಿಯಲ್ಲಿ ಪಂದ್ಯಾಟವನ್ನು ಆಡಿದರೂ ಕೂಡ
ಅಂಕಣ ಒಳ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ ಪ್ರದೀಪ್ ಅಪ್ಪಿ ಮತ್ತು ಶಂಕರ್ ಮಾಸ್ಟರ್ ಅಂಕಣಕ್ಕೆ ಬರ್ತಾ ಇದ್ದಾರೆ. 48ಕ್ಕೆ 55 ಒಂದು ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇದೆ. ಈಗಾಗಲೇ 2 ಜಯವನ್ನು ಕಂಡಿರ್ತಕ್ಕಂಥ ಜಯ ವಾರಿಯರ್ಸ್ 3ನೇ ಜಯಕ್ಕಾಗಿ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಟೀಮ್ ಬಾಬು 11 ಲೀಗ್ನ ಕೊನೆಯ ಪಂದ್ಯವನ್ನು ಆಡ್ತಾ ಇದೆ. ಹೇಮಂತ್ ಮೊದಲ ಓವರ್ಗಾಗಿ ಪ್ರದೀಪ್ ಅಪ್ಪಿ ಸ್ಟ್ರೈಕಲ್ ಇದ್ದಾರೆ. ಮತ್ತವರು ಟೀಮ್ ಇಂಡಿಯಾ ಬಾಬು 11 ಪ್ರತಿಮಾ ಆಟಗಾರ ಸದ್ಯ KHPL 2026ರಲ್ಲಿ ಜಯ ವಾರಿಯರ್ಸ್ ತಂಡವನ್ನು ಹೊಂದಿಕೊಂಡು ಆಡ್ತಾ ಇದ್ದಾರೆ. ರಿವಾಶಾಡ್ ಹೊಳತ ದಾಖಲೆ ಸಫಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ನಿರೀಕ್ಷಿತ ಹೊಳತಗಳು ಬರುತ್ತಾ ಇಲ್ಲ. ಬಲವಾದ ಮನವಿಯನ್ನು ರವಾನಿಸಿದ್ರು. ಮನವಿಗೆ ಪುರಸ್ಕಾರವನ್ನು ತೀರ್ಪುಗಾರರು ನೀಡ್ತಾ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಕನಿಷ್ಠ ಮೊತ್ತವನ್ನು ಚೇಂಜ್ ಮಾಡ್ತಾ ಇದೆ. ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶ ಹೇಮಂತ್ ಮಾಡಿಕೊಡ್ತಾ ಇಲ್ಲ. ಈ ರೀತಿಯ ಡಾಟ್ ಬಾಲ್ಗಳು ಬಂದರೆ ಮಾತ್ರ 3ನೆಯ ಜಯವನ್ನು ಟೀಮ್ ಬಾಬು 11 ಕಾಣಲಿಕ್ಕೆ ಸಾಧ್ಯ. ಅದೇ ಅವರಿಗೆ ಎಸ್ಆರ್ ಯಶಸ್ಸನ್ನು ಕಂಡುಕೊಳ್ತಾರೆ ನೋಡಬೇಕಾಗಿದೆ. 2 ಮುಕ್ತಾಯ. ಪ್ರದೀಪ್ ಅಪ್ಪಿ ಸ್ಟ್ರೈಕಲ್ಲಿದ್ದಾರೆ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಗೂಟದ ಹಿಂಭಾಗದಲ್ಲಿ ಪ್ರದೀಪ್ ಅಪ್ಪಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಪ್ಪಿ ಖಾತೆ ಕೂಡ ಆರಂಭ ಕಾಣ್ತಾ ಇದೆ. ಮುಕ್ತಾಯದ 3 ಚೆಂಡುಗಳಲ್ಲಿ ಈತ 1 ಓಟವನ್ನು ದಾಖಲಿಸ್ತಾ ಇದ್ದಾರೆ. 54 ಓಟಗಳು ಇನ್ನಿರ್ತಕ್ಕಂಥ 45 ಚೆಂಡುಗಳಲ್ಲಿ ಬರಬೇಕಾಗಿದೆ ಕೂಡ. ಶಂಕರ್ ಮಾಸ್ಟರ್ ಸ್ಟ್ರೈಕನ್ನು ಪಡ್ಕೊಳ್ತಾ ಹಿರಿಯ ಆಟಗಾರರು ಜಯ ವಾರಿಯರ್ಸ್ ತಂಡವನ್ನು ಹೊಂದಿಕೊಂಡು ಆಡ್ತಾ ಇದ್ದಾರೆ. ತಟ್ಟಿಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ 4 ಚೆಂಡುಗಳನ್ನು ಹೇಮಂತ್ ಮುಕ್ತಾಯವನ್ನು ಮಾಡಿ ಕೊಡ್ತಾ ಇದ್ದಾರೆ. ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಕ್ಷೇತ್ರ ರಕ್ಷಣಾ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಒಂಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನ ಆರಂಭಿಕ ಸರದಿ ಆಟಗಾರರು ಪ್ರದೀಪ್ ಅಪ್ಪಿ ಮತ್ತು ಶಂಕರ್ ಮಾಸ್ಟರ್ ಮಾಡ್ತಾ ಇದ್ದಾರೆ. 1 ಓಟಗಳ ಹೆಚ್ಚುವರಿ ತಂಡ ಮತ್ತೆ 2 ಓಟವನ್ನು ತಲುಪ್ತಾ ಇದೆ. ಕೊನೆಯ ಒಂದೇ ಮೊದಲ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿಯುತ್ತಾ ಇದೆ. ಹೇಮಂತ್ ಕೊನೆಯ ಬಾರಿ. ಪ್ರದೀಪ್ ಅಪ್ಪಿ ಸ್ಟ್ರೈಕಲ್ಲಿ ಆರಂಭಿಕರ ಕೊನೆಯಾಚರಣೆ. ಪ್ರದೀಪ್ ಅಪ್ಪಿ ದಾಡಬೇಕಾದ್ರೆ ಬಹಳಷ್ಟು ಉತ್ತಮ ರೀತಿಯ ಹೊಳತ ಟರ್ನ್ ಮಾಡಕ್ಕಿದ್ದ. ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸುಂದರ ಸರ್ವಣ ಸಾರ್ಗ ಭಾಗದಲ್ಲಿ 2ನೇ ಓವರ್ಗಾಗಿ 47 ಓಟಗಳು ಬರಬೇಕಾಗಿದೆ. 42 ಚೆಂಡುಗಳಲ್ಲಿ 2ನೇ ಓವರ್ನ ಮೊದಲ ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಈ ರೀತಿಯ ಡಾಟ್ ಬಾಲ್ಗಳ ಜೊತೆಗಾಗಿ ಬೌಲರ್ಸ್ಗಳು ವಿಕೆಟ್ಸ್ ಅನ್ನು ಪಡ್ಕೊಂಡ್ರೆ ಇಲ್ಲಿ 3ನೇ ಜಯವನ್ನು ಕಾಣಲಿಕ್ಕೆ ಸಾಧ್ಯ. ನಡುವೆ ಮಿಡ್ ಆಫ್ ಅಲ್ಲಿ ಬಹಳಷ್ಟು ಮತ್ತೆ ಹೊಡೆತ ಸಫಲ ಪ್ರಯತ್ನಗಳು ಸಾಗಿತ್ತು. ಇಲ್ಲಿ 4 ಓಟಗಳ ಸೇರ್ಪಡೆಯೂ ಕೂಡ
ಎರಡನೆಯ ಚೆಂಡು ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಬಹಳಷ್ಟು ತಮ್ಮ ಹೊಡೆತವನ್ನು ದಾಖಲಿಸಿದ್ರು. ಮತ್ತೆ 4 ಊಟಗಳನ್ನು ದಾಖಲಿಸ್ತಾ ಇದ್ದಾರೆ. ಇಲ್ಲಿ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಸತತ ಬೌಂಡ್ರಿಗೆ ಅವಕಾಶವನ್ನು ಸರ್ವಣ ಮಾಡಿ ಕೊಡ್ತಾ ಇದ್ದಾರೆ. ಆ ಬೌಂಡ್ರಿಯನ್ನು ಶಂಕರ್ ಮಾಸ್ಟರ್ ದಾಖಲಿಸ್ತಾ ಇದ್ದಾರೆ ಕೂಡ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಮಿಡ್ ವಿಕೆಟ್ ಅಲ್ಲಿ ಕ್ಷೇತ್ರರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದೋಟ ಎರಡನೆಯ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನ ಜಯಂ ವಾರಿಯರ್ಸ್ ಮೊದಲ ಸರದಿ ಆಟಗಾರರು ಮಾಡ್ತಾ ಇದೆ. ಯಶಸ್ಸನ್ನು ಕಂಡ್ರು. 18 ಓಟವನ್ನು ತಲುಪ್ತಾ ಇದೆ ಕೂಡ. 55ರ ಟಾರ್ಗೆಟ್ ಸಂಖ್ಯೆ ಇಲ್ಲಿ ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ. ಈ ಒಂದು ಪಂದ್ಯಾಕೂಟದ ಗರಿಷ್ಠ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ತಂಡವು ಕೂಡ ಜೆಎಂ ವಾರಿಯರ್ಸ್. ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. 40 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು. ಅಂತಿಮ ಹಂತದಲ್ಲಿ ಕ್ಷೇತ್ರರಕ್ಷಣೆ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ವಿಕೆಟ್ ಮೂವತ್ತೇಳು ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಓರ್ವರು ಕೂಡ ಈಗಾಗಲೇ ಅಂಕ ಎಂಟರನ್ನು ಪಡ್ಕೊಳ್ತಾ ಇದ್ದಾರೆ. 18ಕ್ಕೆ ಒಂದು ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ಸರ್ವಣ ಕೊನೆಯ ಬಾರಿ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಳ್ಳುತ್ತಾರೆ. ರಕ್ಷಣಾತ್ಮಕ ಆಟಗಳು ದಾಖಲಾತಿಯನ್ನು ಕಾಣ್ತಾ ಇದೆ. ಎರಡನೆಯ ಓವರ್ ಸರ್ವಣ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಮುಕ್ತಾಯದ 12 ಚೆಂಡುಗಳ ಬಳಿಕ 2 ಬೌಲರ್ಸ್ಗಳು 18 ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ ಕೂಡ. ಅಂತಿಮ 36ಕ್ಕೆ 37 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮೋರನರ ಮೊದಲ ಚೆಂಡಿಗಾಗಿ ನಿರಂಜನ ಚೆಂಡನ್ನು ಪಡ್ಕೊಂಡಿದ್ದಾರೆ. ಮೊದಲ ಎಸೆತ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. 1 ಓಟಗಳ ಹೆಚ್ಚುವರಿಯನ್ನು ಕಾಣ್ತಾ ಇದೆ. ಹತ್ತೊಂಬತ್ತು ಓಟವನ್ನು ತಲುಪ್ತಾ ಇದೆ. ಇದಾದ ಬಳಿಕ ದಿನದ 5ನೇ ಪಂದ್ಯ ಸಾಗಿ ಬರಲಿಕ್ಕಿದೆ. ಟೀಮ್ ಏಕದಂತ ಮತ್ತು ಟೀಮ್ ಅಭಿಮನ್ಯು ಕ್ರಿಕೆಟರ್ಸ್ ಪಂದ್ಯಾಟವನ್ನು ಆಡಲಿಕ್ಕಿದ್ದೀರಿ. ಆ ಎರಡೂ ತಂಡದ ನಾಯಕರು ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಟಾಸ್ಗಾಗಿ ಬರಬೇಕೆನ್ನೋದಾಗಿ ತಿಳಿಸ್ತಾ ಇದ್ದಾವೆ. ಅಲ್ಲಿ ಟೀಮ್ ಏಕದಂತ ಮತ್ತು ಅಭಿಮಾನ್ಯು ಕ್ರಿಕೆಟರ್ಸ್ ಕ್ಯಾಪ್ಟನ್ ಇಮಿಡಿಯೇಟ್ಲಿ ಟಾಸ್ಗಾಗಿ ಬರಬೇಕು ನಮ್ಮ ವೇದಿಕೆ ಮುಂಭಾಗದಲ್ಲಿ. ಈ ನಡುವೆ ಪವನ್ ರೆಡ್ಡಿ ಅವರಿಗೆ ಹೆಸರಿರ್ತಕ್ಕಂಥ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಅಂತಿಮ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ.
ಇದೆ. ಇಲ್ಲಿ ಒಂದು ಓಟಗಳ ಹೆಚ್ಚುವರಿ 20 ಓಟವನ್ನು ತಲುಪ್ತಾ ಇದೆ. 35 ಓಟಗಳು ಬರಬೇಕಾಗಿದೆ ಇನ್ನಿರ್ತಕ್ಕಂಥ 33 ಚೆಂಡುಗಳಲ್ಲಿ. ಲೆಫ್ಟಿ ನಿರಂಜನ ಇಲ್ಲಿ ಮತ್ತೆ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. 4ನೆಯ ಚೆಂಡಿಗೆ ಸ್ವಲ್ಪ ಮಟ್ಟಿಗೆ ನೆಗೆತವನ್ನು ನೀಡಬಲ್ಲಂತ ಪ್ರಯತ್ನ ನಿರಂಜನ್ ಮಾಡ್ತಾ ಇದ್ದಾರೆ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ ಕೂಡ 3ನೇ ಅವರ ಪ್ರಗತಿಯಲ್ಲಿ 4 ಎಸೆಗಳ ಮುಕ್ತಾಯವನ್ನು ಕಾಣ್ತಾ ಇದೆ ಕೂಡ. ಮತ್ತೆ 5ನೆಯ ಬಾರಿ ವಿಶೇಷ ಶೈಲಿಯ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಪ್ರದೀಪ್ ಅಬ್ಬಿ ಮಾಡುತ್ತಾ ಇದ್ದಾರೆ. JMRS ಪರವಾಗಿ ಆರಂಭಿಕ ಸರದಿ ಆಟಗಾರನಿಗೆ ಅಂಕಣ ಎಂಟ್ರಿನ ಕಂಡಿರ್ತಕ್ಕಂಥ ಅಪ್ರತಿಮ ಆಟಗಾರ. ಅಂತಿಮ ಚೆಂಡು ಲಾಗನಲ್ಲಿ ಓಟಗಳು ಬರುತ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಸ್ಟ್ರೈಕ್ ಔಟ್ ಆಗ್ತಾ ಇದೆ. 2ನೇ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗಿತ್ತು. 2 ಓಟಗಳಿಗೆ ಅಂತಿಮ ಚೆಂಡಿನ ಲೆಫ್ಟಿ ನಿರಂಜನ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ 3 ಓವರ್ ಮುಕ್ತಾಯ 22 ಓಟವನ್ನು ತಲುಪ್ತಾ ಇದೆ.
ಧನ್ಯವಾದಗಳು ಉಮೇಶ್ ಅವರಿಗೆ. 24 ಎಸೆತಗಳಲ್ಲಿ 25 ಓಟಗಳ ಅವಶ್ಯಕತೆ JM ವಾರಿಯರ್ಸ್ ತಂಡಕ್ಕೆ. ಹಲೋ, ಸರ್ ಟಾಸ್ಗಾಗಿ ಬಂದ್ಬಿಡಿ ಸರ್. ಈಗಾಗಲೇ ನಮ್ಮ ಪ್ರಮುಖ ವೇದಿಕೆಯನ್ನು ಕೂಡಿಕೊಂಡಿದ್ದಾರೆ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು, ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿ, ಈ ಭಾಗದ ಜನಪ್ರಿಯ ಸಮಾಜ ಸೇವಕರು, ಯುವಕರ ಕಣ್ಮಣಿ, ಯುವಕರ ಆಶಾಕಿರಣ. ಈ ಒಂದು ಕ್ರೀಡಾಟೂರ್ನಿಗೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇರತಕ್ಕಂಥ ಹೃದಯ ಶ್ರೀಮಂತಿಕೆ ವ್ಯಕ್ತಿ. ಈ ಒಂದು ಕ್ರೀಡಾಂಗಣ ವ್ಯವಸ್ಥಿತವಾಗಿ ಸಿದ್ಧತೆಗೊಳ್ಳಬೇಕಾದ್ರೆ ಅವರ ಒಂದು ಕಾರ್ಯ ನಿಜವಾಗ್ಲೂ ಶ್ಲಾಘನೀಯ. ಸರಿ, ಯಾವ ರೀತಿ ಚಿನ್ನಸ್ವಾಮಿ ಸ್ಟೇಡಿಯಂ ಇರುತ್ತಾರೆ ಅದೇ ರೀತಿಯಲ್ಲಿ ಸಿದ್ಧತೆ ಪಡಿಸಿಕೊಂಡಿದ್ದಾರೆ. ಅವರಿಗೆ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸುವ ಜೊತೆಗಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಈ ಪಂದ್ಯಾಟ ಮುಕ್ತಾಯದ ಬಳಿಕ ಆಗಮಿಸಿಕೊಂಡಿರುವಂತಹ ಎಲ್ಲ 8 ತಂಡದ ಮಾಲೀಕರು ಶ್ರೀಯುತ ಮನೋಹರ್ ರೆಡ್ಡಿರವರು ತಮ್ಮ ಜೊತೆ ಪರಿಚಯ ಮಾಡಿಕೊಳ್ಳಿಕ್ಕಿದ್ದಾರೆ. ದಯವಿಟ್ಟು 8 ತಂಡದ ಮಾಲೀಕರು ಈ ಪಂದ್ಯಾಟ ಮುಗಿದ ಬಳಿಕ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಡಾಟಾ ಡೆಲಿವರಿ ತಂಡದ ಮೊತ್ತ ಯಥಾಸ್ಥಿತಿಯಲ್ಲಿ 32, 1 ವಿಕೆಟ್ ನಷ್ಟಕ್ಕೆ. ದಯವಿಟ್ಟು ಕ್ಯಾಪ್ಟನ್ ಬಂದ್ಬಿಡಿ ಸರ್. ಏಕದಂತ ತಂಡದ ಕ್ಯಾಪ್ಟನ್ ರಾಜ ಸಾಲಿಗ್ರಾಮ ಹಾಗೂ ಅಭಿಮನ್ಯು ಕ್ರಿಕೆಟರ್ಸ್ ತಂಡದ ಕ್ಯಾಪ್ಟನ್ ಇಮಾದಿಲ್ಲು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಟಾಸ್ಗಾಗಿ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಈಗಾಗಲೇ 2ನೇ ಇನ್ನಿಂಗ್ಸ್ ಪ್ರಾರಂಭವಾಗಿ 5ನೇ ಓವರ್ ಪ್ರಗತಿಯಲ್ಲಿದೆ. ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ, ನೇರವಾಗಿ ವಿಕೆಟ್ ಕೀಪರ್ ನಸ್ರು ಅವರ ಕೈಯಲ್ಲಿ ಚೆಂಡು. ಟಾಟಾ ಡೆಲಿವರಿ 20 ಎಸೆತಗಳಲ್ಲಿ 23 ರನ್ನಿನ ಅವಶ್ಯಕತೆ. ಎಲ್ಲೋ ಒಂದು ಬದಿಯಲ್ಲಿ ಬಾಬು 11 ತಂಡ ಪ್ರೈಡ್ಗೋಸ್ಕರ ಆಡ್ತಾ ಇದೆ. ಇಲ್ಲಿ ಈಗ ಕೊನೆಯ ಪಂದ್ಯ. ಫುಲ್ ಶಾಟ್, ನೇರವಾದಂತಹ ಹೊಡೆತ, ಕಾದು ನೋಡಬೇಕು. 6 ರನ್ಗಳು ಸೇರ್ಪಡೆ ಆಗ್ತಾ ಇದೆ. ಸಲ್ಲಿಸಿ ಈ ಒಂದು ಕ್ರೀಡಾಂಗಣ ವ್ಯವಸ್ಥಿತವಾಗಿ ಸಿದ್ಧತೆಗೊಳ್ಳಬೇಕಾದ್ರೆ ಮನೋಹರ್ ರೆಡ್ಡಿರವರ ಒಂದು ಕಾರ್ಯ ನಿಜವಾಗ್ಲೂ ಶ್ಲಾಘನೀಯ. ಸರಿ, ಈ ಹಂತದಲ್ಲಿ ಗುಂಜೂರಿನ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ ತುಂಬ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಲೋ ಜಿ. 18 ಎಸೆತಗಳಲ್ಲಿ 12 ರನ್ನಿನ ಅವಶ್ಯಕತೆ. ಹಲೋ ಚಿ 1 2 3. ಆರನೇ ಓವರ್ನ ತೆಗೆದುಕೊಂಡು ನಸ್ರು. ಅದೇ ರೀತಿ ಟ್ರೋಫಿ ಫೈಟರ್ಸ್, ಗೇಮ್ ಚೇಂಜರ್ಸ್ ಮತ್ತು ಅಭಿಮನ್ಯು, ದಯವಿಟ್ಟು ಐಕಾನ್ ಪ್ಲೇಯರ್ ಅಥವಾ ತಂಡದ ನಾಯಕ ಅಥವಾ ಮಾಲೀಕ ದಯವಿಟ್ಟು ನಮ್ಮ ಪ್ರಮುಖ ವೇದಿಕೆಯನ್ನು ಕೂಡ್ಕೊಳ್ಬೇಕು. ಟ್ರೋಫಿ ಫೈಟರ್ಸ್, ಗೇಮ್ ಚೇಂಜರ್ಸ್, ಅದೇ ರೀತಿ ಅಭಿಮನ್ಯು ಕ್ರಿಕೆಟ್ ತಂಡದ ನಾಯಕ ಅಥವಾ ಐಕಾನ್ ಪ್ಲೇಯರ್ ಅಥವಾ ಮಾಲೀಕ ಶೀಘ್ರದಲ್ಲಿ ಬರಬೇಕು.
ಅಭಿಮನ್ಯು ತಂಡದ ಮಾಲೀಕ, ನಾಯಕ ಅಥವಾ ಐಕಾನ್ ಪ್ಲೇಯರ್ಸ್ ಯಾರಾದರೂ ಇದ್ರೆ ನಮ್ಮ ಪ್ರಮುಖ ವೇದಿಕೆ ಬಳಿ